Hi guys. ನಮ್ಮ ಭವಿಷ್ಯ ಚಪಾತಿ ತಿಂತಾರೆ, ನಾನು ರೈಸ್ ತಿನ್ನೋದು. ಸೊ Hi guys. ಇವಾಗನೇ ಬಾಯ್ ಅಂದಿದ್ವಿ, ನಾವು ಮತ್ತೆ ವಾಪಸ್ ಬಂದಿದ್ದೀವಿ ಹೊಸ ಬ್ಲಾಗ್. ವೆಲ್ಕಮ್ ಟು ಮೈ ಬ್ಲಾಗ್. ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಆರ್ಟ್ ಆಫ್ ಲಿವಿಂಗ್. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಇದು ನಮ್ಮ ಕಾರ್ ಅಲ್ವಾ? ನಮ್ಮ ಕಾರ್ ಅಲ್ವಾ? ನನ್ನ ಕಾರ್ ಅನ್ಕೊಂಡು ನಿಂತಿದ್ದೀನಿ. ಅಯ್ಯೋ ಯಾರೋ ಕಾರ್, ನಾನು ಆಲ್ರೆಡಿ ಕ್ಲೋಸ್ ಮಾಡ್ಬಿಟ್ಟೆ. ಯಾರೋ ಕಾರ್ ನಿಂತಿದ್ರೆ ಅಲ್ಲಿ ಹೋಗಿ ನಿಂತಿದ್ದೀನಿ, ನಮ್ಮದೇ ಕಾರು ಅಂತ. ಹೋಗೋಣ ಬನ್ನಿ ಗೈಸ್. ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿಗೆ ಹೋಗ್ಬೇಕು ಗೈಸ್ ನಾವು. ಆಲ್ರೆಡಿ ಫೋಟೋ ಶೂಟ್ ನಡೀತಾ ಇದೆ. ನೀನು ಹೋಗಿ ನಿಂತ್ಕೋ ಶೀತಲ್, ಒಂದೆರಡು ಫೋಟೋ ಹಿಡಿಸ್ಕೊ. ಅಯ್ಯೋ ಅಲ್ಲಿವರೆಗೂ ಹೋಗ್ಬೇಕಾ? ಫಸ್ಟ್ ಊಟ ಮಾಡ್ಕೊಂಡು ಬರೋದಂತೆ, ನಡೀರಪ್ಪ. ಊಟ ಮಾಡ್ಕೊಂಡು ಬಂದ್ಬಿಡೋಣ. ಏನಂತೆ? ಯಾವ ಪೇಸ್ಟ್ ಅನ್ನೋ ಟೂತ್ ಪೇಸ್ಟ್ ಅಂತ. Those are ducks. ಪಕ್ಷಿಗಳು ಎಷ್ಟು ಕ್ಯೂಟ್ ಆಗಿ ಓಡಾಡ್ತಿದ್ದಾವೆ ಅದು. ಬಾ ಇವಾಗ ಸದ್ಯಕ್ಕೆ ಊಟಕ್ಕೆ ಹೋಗೋಣ, ಆಮೇಲೆ ಬಂದು ಇದನ್ನೆಲ್ಲ ನೋಡೋಣ. ಇದೇ ವೇನಲ್ಲಿ ಹೋದ್ರೆ ಲೋಟಸ್ ತರ ಶೇಪ್ನಲ್ಲಿ ಇದೆಯಲ್ಲ, ವಾಟ್ ಡು ವಿ ಕಾಲ್ ದಟ್? ಧ್ಯಾನ ಮಂದಿರ. ಅಕ್ಕ ಈ ಕಡೆ ಬನ್ನಿ, ಆ ಕಡೆ ಬರಮ್ಮ. ಅದು ಗೈಸ್ ಇಲ್ಲಿ ಶಾಪಿಂಗ್ ಸೆಂಟರ್ ಕೂಡ ಇದೆ ಗೈಸ್. ಕ್ಲೋತ್ಸು, ಸೋಪು, ಆಕ್ಸೆಸರೀಸ್ ಆ್ಯಂಡ್ ಶೋ ಪೀಸ್ ಏನೇನೋ ಸಿಗುತ್ತೆ. ಇನ್ ಕೇಸ್ ಆಮೇಲೆ ಒಳಗಡೆ ಹೋಗೋಕ್ಕಾದ್ರೆ ಹೋಗ್ತೀವಿ, ತೋರಿಸ್ತೀವಿ. ಆ್ಯಂಡ್ ಇಲ್ಲೇನೋ ಸ್ಟಾಲ್ ಇದೆ, ಹಾಟ್ ಆ್ಯಂಡ್ ಕೋಲ್ಡ್ ಬ್ಯೂರೇಜಸ್ ಸಿಗುತ್ತೆ ಇಲ್ಲಿ. ಆ್ಯಂಡ್ ಅದು ಹೋಟೆಲ್ಲು. ಆ್ಯಂಡ್ ಇದು ಶಾಪಿಂಗ್ ಸೆಂಟರ್ಸ್. ದಿಸ್ ಆ್ಯಂಡ್ ದಟ್ ಆರ್ ಕನೆಕ್ಟೆಡ್. ನಮ್ಮ ಯಜಮಾನ್ರಿಗೆ ಇಲ್ಲಿ ಊಟ, ಇಲ್ಲಿನ ಊಟ ತುಂಬ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಸದೆಗಳು ಎಲ್ಲ ಸಿಗುತ್ತೆ, ಆರೋಗ್ಯವಾದ ಊಟ, ಹೊಟ್ಟೆ ತುಂಬ ತಿನ್ಬೋದು. ಅದು ಗೈಸ್ ಆ್ಯಕ್ಚುಲಿ ಟೇಸ್ಟಿಯಾಗಿರುತ್ತೆ ಊಟ ಇಲ್ಲಿ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಟೇಸ್ಟಿಯಾಗಿರುತ್ತೆ. ಇಲ್ಲೂ ಶಾಪ್ ಮಾಡೋದಕ್ಕೆ ಗೈಸ್ ದಿ ಯೋಗಿ, ಬಟ್ ಇಟ್ ಈಸ್ ವೆರಿ ಕಾಸ್ಟ್ಲಿ ಹಿಯರ್ ಐ ಗೆಸ್. ಸ್ಟೆಪ್ ಇನ್ ಟು ಕಂಫರ್ಟ್ ಅಂತ. ಬಟ್ ತುಂಬ ಪೀಸ್ಫುಲ್ ಆಗಿರುತ್ತೆ ಗೈಸ್ ಇಲ್ಲಿ ಬಂದರೆ. ನಾಯಿ ಮರಿ ಬೇಕಾಗಿರುವ ಮಗು, ಭವಿಷ್ಯಂಗೆ ಒಂದು ಮರಿ ಬೇಕಂತೆ. ಏನು ಮರಿ ಆದರೂ ಪರವಾಗಿಲ್ಲ. ಇಲ್ಲ, ಅದು ದೇವ್ರ ಮರಿ. ಏನಿಲ್ಲ, ಒಂದು 2 ದಿನ ಈ ಥರ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿಬಿಟ್ಟಿದೆ ಗೈಸ್. ಇಲ್ಲ ಆಮೇಲೆ ಹೋಗೋಣ, ಫಸ್ಟ್ ಊಟದ ಹತ್ರ ಹೋಗ್ಬೇಕಂತೆ. ಭವಿಷ್ಯಂಗೆ ಅರ್ಜೆಂಟಾಗಿ ಹೋಗ್ಬಿಟ್ಟಿದೆ. ಎಸ್, ನಾವೀಗ ಡೈನಿಂಗ್ ಹಾಲಿಗೆ ಬಂದಿದ್ದೀವಿ ಗೈಸ್. ಇಲ್ಲಿ ಕ್ಲಾಸ್ ಎಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಒಳಗಡೆ ಹೋಗ್ಬಿಟ್ಟು ಸೈಡಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಬಿಡೋದಕ್ಕೆ ಪ್ಲೇಸ್ ಇರುತ್ತೆ. ಇಲ್ಲೇ ಸ್ಲಿಪ್ಪರ್ಸ್ ಬಿಡೋದು ಗೈಸ್. ಇಲ್ಲಿ ಡೈನಿಂಗ್ ಹಾಲ್ ಆಚೆ ಕಡೆ ಶಾಪಿಂಗ್ ಪ್ಲೇಸ್ ಇದೆ, ಏನೇನೋ ಮಾಡ್ತಾರೆ. ಆ್ಯಂಡ್ ಹೋಟೆಲ್ ಕೂಡ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಹ್ಯಾವ್ ಫುಡ್ ಹಿಯರ್ ಆಲ್ಸೋ, ಬಟ್ ವಿ ಪ್ರಿಫರ್ ಟು ಗೋ ಟು ಡೈನಿಂಗ್ ಹಾಲ್. ಇಲ್ಲಿಂದ ಒಳಗಡೆ ಹೋಗ್ಬಿಟ್ಟು ಊಟ ಮಾಡೋಣ. ಓ, ಇವತ್ತೇನು ಇಷ್ಟೊಂದು ಕ್ಯೂ ಇದೆ. ರೈಸ್ ಹಾಕಿಸ್ಕೊಂಡ್ ಬಂದಿದ್ದೀವಿ.
ನಮ್ಮ ಭವಿಷ್ಯ ಚಪಾತಿ ತಿಂತಾರೆ, ನಾನು ರೈಸ್ ತಿನ್ನೋದು. ಸೊ ಭವಿಷ್ಯಂಗೆ ಚಪಾತಿ ಮತ್ತೆ ನನಗೆ ರೈಸ್ ಒಂದೇ ಪ್ಲೇಟಿಗೆ ಹಾಕಿಸ್ಕೊಂಡ್ ಬಂದ್ವಿ. ಇವಾಗ ಭವಿಷ್ಯಂಗೆ ತಿನ್ನಿಸ್ಬೇಕಂತೆ ಅದಕ್ಕೆ. ರೈಸ್ ಊಟ ಆಯ್ತು, ಪಾಯಸನೂ ಕೊಟ್ಟರು, ಕುಡಿದ್ವಿ. ಇವಾಗ ಒಂದು ಸ್ಟಾಲಿಗೆ ಬಂದಿದ್ದೀವಿ, ನೋಡೋಣ ಮತ್ತೆ. ಎಸ್, ಬಟ್ ಹಿ ನೋಸ್ ಕನ್ನಡ ಕಂಪ್ಲೀಟ್ಲಿ. ಇದಾರೆ ಬೇರೆ ಬೇರೆ ಎಲ್ಲ ಲ್ಯಾಂಗ್ವೇಜ್, ತಮಿಳ್ ಗೊತ್ತು, ತೆಲುಗು ಗೊತ್ತು, ಹಿಂದಿ ಗೊತ್ತು, ಕನ್ನಡ ಗೊತ್ತು, ಇಂಗ್ಲಿಷ್ ಗೊತ್ತು, ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಏಕೆಂದ್ರೆ ಇಲ್ಲಿ ಸುಮಾರು ಲ್ಯಾಂಗ್ವೇಜ್ ಅವ್ರು ಬರ್ತಾರಲ್ಲ, ಎಲ್ಲ ನಂತರ ಪೇಂಟಿಂಗ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ. ₹100 ಅಂತ ಹೇಳ್ತಾರೆ ಚಿತ್ರ. ನಾನು ಮಾಡ್ಬಿಟ್ಟು ₹50 ಮಾಡ್ಬಿಟ್ಟು ತಿನ್ಬೇಕಾದ್ರೆ. $2000 ಗೈಸ್, ಈ ಪೇಂಟಿಂಗ್ ₹2000 ಅಂತ. ನಿಮಗೆ ಬೇಕಂದ್ರೆ ಹೇಳಿ, ನಾನು ಪೇಂಟಿಂಗ್ ಮಾಡ್ಕೊಡ್ತೀನಿ ಬೇಕಾದ್ರೆ. ₹300 ಅಂತ. ಅದ್ರ ಮೇಲ್ಗಡೆ ಏನಿದೆ ನೋಡು, ಕಲರ್ ಕಲರ್ ಬುಕ್ ಇರ್ಬೇಕು. ಎಷ್ಟು ಕಾಸ್ಟ್ಲಿ ಈ ಪೇಂಟಿಂಗ್ಸ್ ಎಲ್ಲ. ಸಂಗೀತ ಊಟ ಹೆಂಗಿತ್ತು? ಹಾ, ನೈಸ್ ಹೆಲ್ದಿ ಫುಡ್. ಆದ್ರೆ ಒಂಚೂರು ಸಪ್ಪೆ ಇತ್ತು, ಪರವಾಗಿಲ್ಲ. ಹೆಲ್ತ್ಗೆ ಸಾತ್ವಿಕ ಫುಡ್, ಹೆಲ್ದಿ ಆಗಿತ್ತು ಮತ್ತೆ ಟೇಸ್ಟಿನೂ ಇತ್ತು. ಅದಾದ್ಮೇಲೆ ಇದು ಗ್ಯಾಲರಿಗೆ ಹೋಗಿದ್ವಲ್ಲ, ಬಂದಾಗ ಬರೀ ಬಾಯ್ಲ್ಡ್ ವೆಜಿಟೇಬಲ್ಸ್ ಹಾಕಿದ್ರು. ಹೌದು ಹೌದು ಹೌದು, ಸಂಡಿಗೆ ಇಟ್ಟಿದ್ರು. ಚೆನ್ನಾಗಿದೆ. ಅದಾದ್ಮೇಲೆ ಗ್ಯಾಲರಿಗೆ ಹೋಗಿದ್ವಲ್ಲ, ಗ್ಯಾಲರಿನಲ್ಲಿ ಪೇಂಟಿಂಗ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಯ್ತು, ಮತ್ತೆ ಐಟಮ್ಸ್ ಸ್ವಲ್ಪ ಕಾಸ್ಟ್ಲಿನೇ ಆಯ್ತು ಅನ್ನಿಸ್ತು. ಓಕೆ, ತಗೊಳ್ಳೋರು ತಗೋತಾರೆ, ಬಟ್ ಇಟ್ ವಾಸ್ ಕಾಸ್ಟ್ಲಿ. 50 ಜನ ನೋಡಿದ್ರೆ ಒಬ್ರು ತಗೋಬಹುದು. ಬೇರೆ ಊರಿಂದ ಬಂದಿರ್ತಾರಲ್ಲ, ನೆನ್ಪಿಗೆ ತಗೋತಾರೆ. ಹಾ, ಎಸ್ ಗೈಸ್. ಒಂದು ಡಾಲ್ ನೋಡ್ತು ಭವಿಷ್ಯ, ಸರಸ್ವತಿದು 2000 ಅಷ್ಟೇ, ಬರೀ 2000 ಗೈಸ್. ಇಷ್ಟದ ಡಾಲ್ ಸರಸ್ವತಿದು ಕ್ಯೂಟ್ ಸಾಫ್ಟ್ ಟಾಯ್. ಇಟ್ ವಾಸ್ ಓನ್ಲಿ ₹1999. ತಗೋಬಿಡ್ತಾ ಇದ್ದೆ ನಾನು, ಅದ್ರಲ್ಲಿ ಒಂದು 9 ಇಲ್ಲದೆ ಹೋಗಿದ್ದೆ. ಒಂದು 9 ಇಲ್ಲದೆ ಹೋಗಿದ್ದೆ, ನಾನು ತಗೋತಾ ಇದ್ದೆ. 199 ಆಗಿದ್ದು ತಗೋತಾ ಇದ್ದೆ. ಇಟ್ ವಾಸ್ 2000ಗೆ ₹1 ಕಮ್ಮಿ, ಸೊ ತಗೊಳ್ಳಿಲ್ಲ ಗೈಸ್. ಈಗ ನೆಕ್ಸ್ಟ್ ಮೆಡಿಟೇಟಿಂಗ್ ಲೋಟಸ್ ಹಾಲ್ಗೆ ಹೋಗೋಣ. ಅನ್ಬಿಟ್ಟಿಂಗ ನೀವನ್ನ ಹೇಳಿ ಅಂದ್ರ ಅಪ್ಪ ಬೈಲಿ ಹತ್ರ ಬೈಲಿ ಅನ್ಬಿಟ್ಟು ಬಾಯಿ ಒಳ ಹಿಂಗ್ ಕೈ ಹಿಂಗ ಬಾಯಿ ಒಳಗಡೆ ಕೈ ಇಡಪ್ಪ. ನೀನ್ ಮಾಡಿ ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಅದಿಟ್ಟಿರೋದೇ ಯಾವ್ದಕ್ಕೋ, ಇವ್ರು ಯೂಸ್ ಮಾಡ್ತಿರೋದೇ ಬೇರೆ ಯಾವ್ದಕ್ಕೋ. ಮಾವಿನಕಾಯಿ ಎಲ್ಲ ಬಿಟ್ಟಿದೆ ಗೈಸ್ ಮರದಲ್ಲಿ. ಮಾವಿನಕಾಯಿ ಇಲ್ಲಿಂದನೂ ಮೇಲ್ಕಡೆ ಹೋಗ್ಬೋದು. ಗೈಸ್ ಸನ್ಫ್ಲವರ್ ಎಲ್ಲ ಹಾಕಿದ್ದಾರೆ. Get that.
ಗೈಸ್ ಒಳಗಡೆ ಹೋಗ್ತೀವಿ ಈಗ. ಇಂಥದ್ದೇ ಮಾಡ್ರಿ. ಗೈಸ್ ನೋಡಿ, ನಾಯಿ ಕೇಳ್ಕೊತಾ ಇದ್ದಾಳೆ ಭವಿಷ್ಯ. ಪಕ್ಕ ಗ್ಯಾರಂಟಿ ನಾಯಿ ಕೇಳ್ಕೊತಾ ಇದ್ದಾಳೆ. ಗ್ಯಾರಂಟಿ ಏನೋ ಬರುತ್ತೆ ಗೈಸ್ ಇನ್ನು 10 ದಿನದ. ಗೈಸ್ ಆರ್ಟ್ ಆಫ್ ಲಿವಿಂಗ್ ಇಂದ ಆಚೆ ಬಂದ್ವಿ. ನಮ್ಮ ಮಕ್ಕಳು ನೋಡಿ ಉಷ್ಟಾಗಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಗೈಸ್. ತುಂಬಾ ಬಿಸಿಲಿದೆ, ತುಂಬ ಬೆಂದೋಗ್ಬಿಟ್ಟು ನೊಂದೋಗ್ಬಿಟ್ಟಿದೆ ಇವತ್ತು. ಕರಿಯಾ ಐ ಲವ್ ಯು, ಕರಿಯಾ ಐ ಲವ್ ಯು. ಹೌದು ಗೈಸ್, ನಮ್ಮ ವಿಷಯದ್ದು ಸೌಂಡೇ ಇಲ್ಲ. ಈಗ ಮನೆಗೆ ಹೋಗ್ತಾ ಅಂತೂ ಬ್ಯಾಟ್ರಿ ಡೌನ್ ಆಗೋಗ್ಬಿಟ್ಟಿದೆ ಭವಿಷ್ಯ. ಎಲ್ಲಾರು ನಾಯಿ ಗರಿ ತಿಂಡಿಗೆ. ಓಕೆ ಗೈಸ್, ಆಮೇಲೆ ಮಾತಾಡೋಣ. ಗೈಸ್ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಕಬ್ಬಿನ ಜ್ಯೂಸ್ ಕುಡಿಯೋಣ ಬನ್ನಿ. ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದೆ. ನೀರು ಇಲ್ಲ ಅಂದರೆ ಜ್ಯೂಸ್ ಏನಾದ್ರು ಕುಡಿಯೋಣ ಅನ್ನಿಸ್ತದೆ. ಆ್ಯಸ್ ಯೂಶ್ವಲ್ ನಾವು ಕನಕಪುರದಿಂದ ಬ್ಯಾಂಗ್ಳೂರಿಗೆ ಬರ್ತಾ ಇರಬೇಕಾದ್ರೆ ಕಬ್ಬಿನ ಜ್ಯೂಸ್ ಕುಡಿತೀವಿ. ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಶೇರ್ ಅಂತ ಇರ್ತಾರ, ಶೇರ್ ಯಾರ ಮನೆಯಲ್ಲಾರು ನಾಯಿ ಇದ್ರೆ ಹೇಳಿ, 2 ದಿನ ನಮ್ಮ ಭವಿಷ್ಯನ ಕಳಿಸ್ತೀನಿ. 2 ದಿನಕ್ಕೆಲ್ಲ ಯಾರ್ಯಾರ್ದ ನಾಯಿ ಓ ಗೈಸ್, ಯಾರ ಮನೆಯಲ್ಲಾರು ನಾಯಿ ಇದ್ರೆ 2 ದಿನಕ್ಕೆ ದತ್ತು ಕೊಡಿ, ಆಮೇಲೆ ಅವಳೆ ಕಳಿಸ್ಕೊಡ್ತಾಳೆ ಅಲ್ವಾ ಭವಿಷ್ಯ? ತಗೋ ಇಷ್ಟು ದೊಡ್ಡ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ ಗೈಸ್. ಬ್ಯಾಂಗ್ಳೂರ್ನಲ್ಲಿ ಇಷ್ಟು ದೊಡ್ಡ ಗ್ಲಾಸ್ ಕೊಡೋದಿಲ್ಲ. ಟೇಸ್ಟಿಯಾಗಿದೆ. ಇದೇ 2 ಗ್ಲಾಸ್ ತರ ಇದೆ. ನಾನು ಸೆಕೆಂಡ್ ಒಂದು ಭವಿಷ್ಯ, ಸೆಕೆಂಡು ಬಾಯ್ ಶೀತಲ್. ಶೀತಲ್ ಆಗಲೇ ಹೋಗೋದಕ್ಕೆ ರೆಡಿಯಾಗಿ ಹೋಗ್ಬಿಡಿದಾರೆ. ಬಾಯ್ 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 ಬಾಯ್. ಬಂತಪ್ಪ. ಓಕೆ ಬಾಯ್ ರಂಜಿತಾ. ಬಾಯ್. ರಂಜಿತಾ ಆಟೋನಲ್ಲಿ ಹೋಗೋದಕ್ಕೆ ರೆಡಿ ಆಗಿದ್ದಾಳೆ. ಬಾಯ್ಪ, ಮನೆಗೆ ಹೋಗ್ಬಿಟ್ಟು ಮೆಸೇಜ್ ಅಥವಾ ಫೋನ್. ಬಾಯ್ 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 ಬಾಯ್. ಲೇಡಿನೇ ವಾಯ್ಸ್ನಲ್ಲೇ ಅಂದ್ಕೊಂಡ್ವಿ ಲೇಡಿ ಅಂತ. ಅವರು ಬಂದೆ ಮೇಡಮ್ ಅಂತ ಹೇಳಿದ್ರಲ್ಲ, ಆವಾಗ ವಾಯ್ಸಲ್ಲಿ ಲೇಡೀಸ್ ಅಂತ ನೋಡಿ. ಇದು ಆಟೋ ಲೇಡೀಸ್ ಓಡಿಸೋದಕ್ಕೆ. ಭವಿಷ್ಯ ನಿದ್ದೆ ಮಾಡ್ತಿದ್ದಾಳೆ, ಅವ್ರಿಗೆ ಸುಸ್ತಾಗಿ ಹೋಗ್ಬಿಟ್ಟು ನಾನೊಬ್ಬಳೇ ಇರೋದು ಬಾಯ್ ಮಾಡೋದಕ್ಕೆ. ಸೊ ಗೈಸ್, ಹೋಗ್ಬಿಟ್ಟು ಬಂದಾಯಿತು. ಒಂದೇ ದಿನದಲ್ಲಿ 2 ಟೆಂಪಲ್ಲು ಮತ್ತು ಆರ್ಟ್ ಆಫ್ ಲಿವಿಂಗ್ ಎಲ್ಲ ಕಡೆ ಹೋಗ್ಬಿಟ್ಟು ಬಂದಿದ್ವಿ. ಆ್ಯಕ್ಚುಲಿ 1 ದಿನದಲ್ಲೇ ನಾವು ಓಡಾಡ್ಕೊಂಡು ಬಂದಿದ್ದು. ಬ್ಲಾಗಲ್ಲಿ ಅಟ್ ಅ ಟೈಮ್ ಒಟ್ಟಿಗೆ ಪೋಸ್ಟ್ ಮಾಡೋದಕ್ಕಾಗಲ್ಲ ಅಂತ ನಾನು 2 ಬ್ಲಾಗ್ ಹಾಕ್ತಾ ಇರೋದು.
ಬರೀ ಆರ್ಟ್ ಆಫ್ ಲಿವಿಂಗ್ ತೋರಿಸಿದ್ದೀನಿ ಈ ಬ್ಲಾಗ್ನಲ್ಲಿ. ಹೋಪ್ ಯು ಲೈಕ್ ದ ವಿಡಿಯೋ. ಲೈಕ್, ಕಮೆಂಟ್, ಶೇರ್ ಎಲ್ಲ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡು ಸಬ್ಸ್ಕ್ರೈಬ್. Until next vlog, take care. Bye bye.